ಏನು ಆ ಪಟ್ಟಿಯಲ್ಲಿರೋರು ಟೋಟಲ್ ಎಲ್ಲ ಅದೇ ಪಟ್ಟಿನೇ ಆಗ್ಬಿಟ್ರೆ 100% ಫ್ರಾಡ್, ನಾನು ಒಪ್ಕೋತೀನಿ. ಆದ್ರೆ ಆ ಪಟ್ಟಿಯಲ್ಲಿರೋರು ಎಲ್ಲರೂ ಕೂಡ 1:5 ಬಂದಿರೋರವರೇ. ಆದ್ರೆ ಆ ಪಟ್ಟಿಯಲ್ಲಿರೋರು ರೆಕಮೆಂಡ್ ಮಾಡಿರೋದು ಇಲ್ಲ ಆಯ್ಕೆ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿರೋದು ಅದು ಎಲ್ಲ ಸುಳ್ಳು, ಅದಿಲ್ಲ, ಆತರ ಇಲ್ಲ. ಆ ಪಟ್ಟಿಯಲ್ಲಿರೋರು ಎಲ್ಲರೂ ಆಗ್ಬಿಟ್ರೆ 100% 1, 2, 3, 4 ತಪ್ಪಂತಲ್ಲ. ನನಗ ಇರಿ ಒಂದ್ ನಿಮಿಷ ಹೇಳ್ತೀನಿ. ಅದೆಲ್ಲ ನಾನು ಅವಾಗಲೇ ಸ್ಟಾರ್ಟ್ ಮಾಡಿ ಹೇಳಿದೆ. ಫಸ್ಟ್ ಇಂದ ಈ ಒಕ್ಕೂಟದ ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ಮಿಂದ ಇಟ್ಟುಕೊಂಡೇ ಬರ್ತಾ ಇದ್ದೀನಿ. ಯಾರೋ ಮಾತಾಡ್ತಾರೆ ಅಂದ್ರೆ ದಯವಿಟ್ಟು ನೀವು ಕೇಳ್ಬಿಟ್ಟು ನಾನೇನ ರಿಯಲಿ ತಪ್ಪು ಮಾಡಿದೆ, ಎಲ್ಲಾದ್ರೂ ಈ ರಿಕ್ರೂಟ್ಮೆಂಟ್ ದುಡ್ಡು ಕಾಸು ಅವಾಗ ಗೊತ್ತಿದ್ರೆ ನೀವ್ ಹೇಳಿ ನಾನು ಗೌರವ ಕೊಡ್ತೀನಿ. ನಾನು ಯಾರು ಬೇಕು ಅಂತ ಹೇಳಿ ಆಡಳಿತ ಮಂಡಳಿ ಮತ್ತೆ ನಾವು ಕೊಡ್ತಾ ಆಡಳಿತಕ್ಕೆ ಹೊಟ್ಟೆ ಕಿಚ್ಚಿಗೆ ಅವ್ರು ಏನೋ ಮಾಡಿದ್ರೆ ನೀವು ಅದನ್ನೇ ನೀವು ಪ್ರಶ್ನೆ ಮಾಡಕ್ ಹೋಗೋದಕ್ಕಿಂತಲೂ ನಿಜವಾಗ್ಲೂ ಯಾರಾದ್ರೂ ಒಬ್ಬ ಹುಡುಗ ನಮ್ಮ ಹತ್ರ ದುಡ್ಡು ತಗೊಂಡ ಎಲ್ಲಂತ ದುಡ್ಡು ಕೇಳಿದ್ರು ಒಂದು ಏನೇನಿದ್ರು ಹುಡುಕ್ಬಿಡಿ ನಾನು, ಅದು ಯಾವುದು ಸತ್ಯ ಅಲ್ಲ, ಎಲ್ಲ ಸುಳ್ಳು. ಇವತ್ತು ನಮ್ಮ ಆಡಳಿತ ಮಂಡಳಿ ಒಂದು ತೀರ್ಮಾನ ಬಂದಿದೆ, ತುಂಬಾ ಈಸಿಯಾಗಿ ಹಿಡಿತೀವಿ. ಜಾಲತಾಣದಲ್ಲಿ ಎಲ್ಲಿಂದ ಪ್ರಾರಂಭ ಆಯ್ತು ಸಿಗುತ್ತಲ್ಲ, ಅಲ್ಲಿ ಹಿಡ್ಕೊಂಡ್ರೆ ನಾವು ಅದನ್ನ ಬೇರೆ ರೀತಿ ಲೀಗಲ್ ಆಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಹಿಡ್ಕೊಂಡ್ರೆ ನಮ್ಮ ಆಫೀಸಲ್ಲಿ 1:5 ಪಟ್ಟಿ ಕರೆ 1:5 ಅಲ್ಲಿ ಅತಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ಆ ಇಂಟರ್ವ್ಯೂನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತೆ ರಿಕ್ರೂಟ್ ಕಮಿಟಿ ಏನಿತ್ತು ಅದು ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ವಿ. ಎಲ್ಲೂ ಕೂಡ ಏನು ಹೆಚ್ಚು ಕಮ್ಮಿ ಆಗಿಲ್ಲ. ಒಂದು ಮಾತು ನಿಮ್ಗೆ ಹೇಳ್ತೇನೆ ನಾನು, ಏನು ಇವತ್ತು ಜಾಲತಾಣದಲ್ಲಿ ಏನೋ ಒಂದು ಪಟ್ಟಿ ಬಿಟ್ಟಿದ್ದಾರೆ, ಎಲ್ಲ ಅಕ್ರಮವಾಗಿ ನೇಮಕಾತಿಯಲ್ಲಿ ಅವ್ರು ಬೇಕಾದವ್ರಿಗೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಫೈನಲ್ ಆಗ್ತದೆ, ಫೈನಲ್ ಪಟ್ಟಿ ಆಗ್ತದೆ, ಅವಾಗ ನಿಮ್ಗೆ ಗೊತ್ತಾಗ್ತದೆ ನಾವು ಏನ್ ಮಾಡಿದೀವಿ, ಆ ಪಟ್ಟಿ ಏನಾಯ್ತು, ಆ ಪಟ್ಟಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ನಮ್ಮಲ್ಲಿ ಆತರ ಎಲ್ಲೂ ಕೂಡ ಏನು ಹೆಚ್ಚು ಕಮ್ಮಿ ಆಗಿಲ್ಲ. ನಮ್ಮ ನಾಯಕರು ಯಾರೇ ಆಗಿರ್ಬೋದು ಪ್ರಪೋಸಲ್ಸ್ ಇಂತ ಒಂದು ಮಾಡಬೇಕು ಅಂತ ಕೊಟ್ಟಿಲ್ಲ. ನಮಗೆಲ್ಲಾ ನಾಯಕರು ಹೇಳಿರೋದು ರಿಕ್ರೂಟ್ ಕಮಿಟಿನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ವಂಚಿತ ಆಗ್ಬಾರ್ದು. ಅವಕಾಶ ಮತ್ತೆ ಒಳ್ಳೆ ಪ್ರತಿಭೆಗಳನ್ನ ವಿದ್ಯಾವಂತರು ಗುರುತಿಸಬೇಕು ಅಂತ ಎಲ್ಲ ನಮ್ಮ ಸರ್ಕಾರ ನಮ್ಮ ನಾಯಕರು ಕೂಡ ಹೇಳಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ನಮ್ಗೆ ಸಿಂಪಲ್ ಏನಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಜಾಲತಾಣ ಸಿಗ್ತದಲ್ಲ, ಯಾವ ಮೊಬೈಲಿಂದ ಸ್ಟಾರ್ಟ್ ಆಗಿ ಸಿಗ್ತದಲ್ಲ, ಪೊಲೀಸ್ ತನಿಖೆ ಮಾಡಿ ಯಾರು ಎಲ್ಲಿಂದ ಬಂತು ನಮ್ಮ ಅಧಿಕಾರಿಗಳಿಗೆ ಕೊಟ್ರ ಇಲ್ಲ ಅವರೇ ಸೃಷ್ಟಿ ಮಾಡಿದಾರ ಗೊತ್ತಾಗ್ಲೇಬೇಕಲ್ಲ. ಯಾವಾಗ ಇವತ್ತು ಆಡಳಿತ ಮಾಡಿದ ತೀರ್ಮಾನ ಆಗಿದೆ, ಇವತ್ತೇ ನಾವು ತೀರ್ಮಾನ ಮಾಡಿದ್ವಿ, ಇವತ್ತೇ ನಾವು ಆ ತನಿಖೆಗೆ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ. ಉನ್ನತ ತನಿಖೆಗೆ ಆಗ್ಲಿಲ್ಲ ಅಂದ್ರೆ ನಮ್ಮ ಪೊಲೀಸ್ನವ್ರು ಯಾರು ಕೈಲಾಗದ ಒಳ್ಳೆ ಅಧಿಕಾರಿಗಳು ಇಟ್ಕೊಂಡಿದ್ರು. ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಎಸ್ಪಿಗಳು ಒಳ್ಳೆ ಪೊಲೀಸ್ ಇದಾರೆ. ನಮ್ಮ ಇಲಾಖೆ ಮೇಲೆ ನಮ್ಗೆ ನಂಬಿಕೆ ಅಂತಂದ್ರೆ ಬೇರೆ ಕಡೆ ಹೋಗ್ಬೋದು. ನಮ್ಮ ಇಲಾಖೆ ಮೇಲೆ ನಂಬಿಕೆ ಅದ, ಅವ್ರು ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಆದಷ್ಟು ಬೇಗ ರಿಪೋರ್ಟ್ ಕೊಡ್ತಾರೆ.